ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ. ಬಿಹಾರ, ಬಂಗಾಳದ ಬಳಿಕ ಈಗ ತಮಿಳುನಾಡಲ್ಲಿ ಎಸ್ಐಆರ್ ಮೂಲಕ 97 ಲಕ್ಷ ವೋಟ್ ಡಿಲೀಟ್ ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ. ತಮಿಳುನಾಡಿನಲ್ಲಿ 97 ಲಕ್ಷ ವೋಟ್ ಡಿಲೀಟ್. ದೇಶಾದ್ಯಂತ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಯುತ್ತಾ ಇದೆ. ಭಾರತೀಯ ಚುನಾವಣಾ ಆಯೋಗ 2026ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳು ಸೇರಿದಂತೆ 10ರಿಂದ 15 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದು, ಈಗ ತಮಿಳುನಾಡು, ಗುಜರಾತ್ ಸೇರಿ ಕೆಲ ರಾಜ್ಯದಲ್ಲಿ ಮೊದಲ ಹಂತದ ಮತಪಟ್ಟಿ ಪರಿಷ್ಕರಣೆಯ ಅಂಕಿಅಂಶವನ್ನು ಆಯೋಗ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿಗಳಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಎಸ್ಐಆರ್ ಹಂತ 1ರ ನಂತರ ತಮಿಳುನಾಡಿನ ಮತದಾರರ ಪಟ್ಟಿಯಿಂದ 97 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಈ ಪ್ರಕ್ರಿಯೆಗೂ ಮುನ್ನ ಪಟ್ಟಿಯಲ್ಲಿ 6.41 ಲಕ್ಷ ಕೋಟಿ ಮತದಾರರಿದ್ದರು ಮತ್ತು ಈಗ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 5.43 ಲಕ್ಷ ಕೋಟಿ ಜನರಿಗೆ ಮಾತ್ರ ಮತ ಚಲಾಯಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಅಳಿಸಲಾದ ಪಟ್ಟಿಯಲ್ಲಿ ಸತ್ತವರು ಸುಮಾರು 27 ಲಕ್ಷ, ರಾಜ್ಯದಿಂದ ಹೊರಗೆ ಸ್ಥಳಾಂತರಗೊಂಡವರು 66 ಲಕ್ಷ ಮಂದಿ ಸೇರಿದ್ದಾರೆ. ಅಲ್ಲದೆ ಇದರಲ್ಲಿ ಸುಮಾರು 3.4 ಲಕ್ಷ ಹೆಸರು 2 ಬಾರಿ ನೋಂದಾಯಿಸಲಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದೊಳಗೆ 6 ವಿಧಾನಸಭಾ ಕ್ಷೇತ್ರಗಳಿದ್ದು, ಅವುಗಳಲ್ಲಿ 5 ಪ್ರಸ್ತುತ ವಿರೋಧ ಪಕ್ಷದ ಎಐಎಡಿಎಂಕೆ ಮತ್ತು 6ನೇಯದು ಅದರ ಮಿತ್ರ ಪಕ್ಷ ಬಿಜೆಪಿಯ ಪ್ರಾಬಲ್ಯದಲ್ಲಿದೆ. ಇನ್ನು 22 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಚೆನ್ನೈಯಲ್ಲಿ ಈಗ 26 ಲಕ್ಷ ಮಾನ್ಯ ಮತದಾರರಿದ್ದಾರೆ. ಈಗ ದೇಶಾದ್ಯಂತ ವಿರೋಧದ ನಡುವೆ ಎಸ್ಐಆರ್ ಕೆಲಸ ನಡೀತಾ ಇದ್ದು, ಬಂಗಾಳದಲ್ಲಿಯೂ 58 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಹೀಗೆ ಒಂದೊಂದೇ ರಾಜ್ಯದಲ್ಲಿ ವೋಟ್ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ. ಬಿಹಾರ, ಬಂಗಾಳದ ಬಳಿಕ ಈಗ ತಮಿಳುನಾಡಲ್ಲಿ ಎಸ್ಐಆರ್ ಮೂಲಕ 97 ಲಕ್ಷ ವೋಟ್ ಡಿಲೀಟ್ ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ. ತಮಿಳುನಾಡಿನಲ್ಲಿ 97 ಲಕ್ಷ ವೋಟ್ ಡಿಲೀಟ್. ದೇಶಾದ್ಯಂತ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಯುತ್ತಾ ಇದೆ. ಭಾರತೀಯ ಚುನಾವಣಾ ಆಯೋಗ 2026ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳು ಸೇರಿದಂತೆ 10ರಿಂದ 15 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದು, ಈಗ ತಮಿಳುನಾಡು, ಗುಜರಾತ್ ಸೇರಿ ಕೆಲ ರಾಜ್ಯದಲ್ಲಿ ಮೊದಲ ಹಂತದ ಮತಪಟ್ಟಿ ಪರಿಷ್ಕರಣೆಯ ಅಂಕಿಅಂಶವನ್ನು ಆಯೋಗ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿಗಳಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಎಸ್ಐಆರ್ ಹಂತ 1ರ ನಂತರ ತಮಿಳುನಾಡಿನ ಮತದಾರರ ಪಟ್ಟಿಯಿಂದ 97 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಈ ಪ್ರಕ್ರಿಯೆಗೂ ಮುನ್ನ ಪಟ್ಟಿಯಲ್ಲಿ 6.41 ಲಕ್ಷ ಕೋಟಿ ಮತದಾರರಿದ್ದರು ಮತ್ತು ಈಗ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 5.43 ಲಕ್ಷ ಕೋಟಿ ಜನರಿಗೆ ಮಾತ್ರ ಮತ ಚಲಾಯಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಅಳಿಸಲಾದ ಪಟ್ಟಿಯಲ್ಲಿ ಸತ್ತವರು ಸುಮಾರು 27 ಲಕ್ಷ, ರಾಜ್ಯದಿಂದ ಹೊರಗೆ ಸ್ಥಳಾಂತರಗೊಂಡವರು 66 ಲಕ್ಷ ಮಂದಿ ಸೇರಿದ್ದಾರೆ. ಅಲ್ಲದೆ ಇದರಲ್ಲಿ ಸುಮಾರು 3.4 ಲಕ್ಷ ಹೆಸರು 2 ಬಾರಿ ನೋಂದಾಯಿಸಲಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದೊಳಗೆ 6 ವಿಧಾನಸಭಾ ಕ್ಷೇತ್ರಗಳಿದ್ದು, ಅವುಗಳಲ್ಲಿ 5 ಪ್ರಸ್ತುತ ವಿರೋಧ ಪಕ್ಷದ ಎಐಎಡಿಎಂಕೆ ಮತ್ತು 6ನೇಯದು ಅದರ ಮಿತ್ರ ಪಕ್ಷ ಬಿಜೆಪಿಯ ಪ್ರಾಬಲ್ಯದಲ್ಲಿದೆ. ಇನ್ನು 22 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಚೆನ್ನೈಯಲ್ಲಿ ಈಗ 26 ಲಕ್ಷ ಮಾನ್ಯ ಮತದಾರರಿದ್ದಾರೆ. ಈಗ ದೇಶಾದ್ಯಂತ ವಿರೋಧದ ನಡುವೆ ಎಸ್ಐಆರ್ ಕೆಲಸ ನಡೀತಾ ಇದ್ದು, ಬಂಗಾಳದಲ್ಲಿಯೂ 58 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಹೀಗೆ ಒಂದೊಂದೇ ರಾಜ್ಯದಲ್ಲಿ ವೋಟ್ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ. ಬಿಹಾರ, ಬಂಗಾಳದ ಬಳಿಕ ಈಗ ತಮಿಳುನಾಡಲ್ಲಿ ಎಸ್ಐಆರ್ ಮೂಲಕ 97 ಲಕ್ಷ ವೋಟ್ ಡಿಲೀಟ್ ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ. ತಮಿಳುನಾಡಿನಲ್ಲಿ 97 ಲಕ್ಷ ವೋಟ್ ಡಿಲೀಟ್. ದೇಶಾದ್ಯಂತ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಯುತ್ತಾ ಇದೆ. ಭಾರತೀಯ ಚುನಾವಣಾ ಆಯೋಗ 2026ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳು ಸೇರಿದಂತೆ 10ರಿಂದ 15 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದು, ಈಗ ತಮಿಳುನಾಡು, ಗುಜರಾತ್ ಸೇರಿ ಕೆಲ ರಾಜ್ಯದಲ್ಲಿ ಮೊದಲ ಹಂತದ ಮತಪಟ್ಟಿ ಪರಿಷ್ಕರಣೆಯ ಅಂಕಿಅಂಶವನ್ನು ಆಯೋಗ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿಗಳಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಎಸ್ಐಆರ್ ಹಂತ 1ರ ನಂತರ ತಮಿಳುನಾಡಿನ ಮತದಾರರ ಪಟ್ಟಿಯಿಂದ 97 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ.
ಈ ಪ್ರಕ್ರಿಯೆಗೂ ಮುನ್ನ ಪಟ್ಟಿಯಲ್ಲಿ 6.41 ಲಕ್ಷ ಕೋಟಿ ಮತದಾರರಿದ್ದರು ಮತ್ತು ಈಗ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 5.43 ಲಕ್ಷ ಕೋಟಿ ಜನರಿಗೆ ಮಾತ್ರ ಮತ ಚಲಾಯಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಅಳಿಸಲಾದ ಪಟ್ಟಿಯಲ್ಲಿ ಸತ್ತವರು ಸುಮಾರು 27 ಲಕ್ಷ, ರಾಜ್ಯದಿಂದ ಹೊರಗೆ ಸ್ಥಳಾಂತರಗೊಂಡವರು 66 ಲಕ್ಷ ಮಂದಿ ಸೇರಿದ್ದಾರೆ. ಅಲ್ಲದೆ ಇದರಲ್ಲಿ ಸುಮಾರು 3.4 ಲಕ್ಷ ಹೆಸರು 2 ಬಾರಿ ನೋಂದಾಯಿಸಲಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದೊಳಗೆ 6 ವಿಧಾನಸಭಾ ಕ್ಷೇತ್ರಗಳಿದ್ದು ಅವುಗಳಲ್ಲಿ 5 ಪ್ರಸ್ತುತ ವಿರೋಧ ಪಕ್ಷದ ಎಐಎಡಿಎಂಕೆ ಮತ್ತು 6ನೇಯದು ಅದರ ಮಿತ್ರ ಪಕ್ಷ ಬಿಜೆಪಿಯ ಪ್ರಾಬಲ್ಯದಲ್ಲಿದೆ. ಇನ್ನು 22 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಚೆನ್ನೈಯಲ್ಲಿ ಈಗ 26 ಲಕ್ಷ ಮಾನ್ಯ ಮತದಾರರಿದ್ದಾರೆ. ಈಗ ದೇಶಾದ್ಯಂತ ವಿರೋಧದ ನಡುವೆ ಎಸ್ಐಆರ್ ಕೆಲಸ ನಡೀತಾ ಇದ್ದು ಬಂಗಾಳನಲ್ಲಿಯೂ 58 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಹೀಗೆ ಒಂದೊಂದೇ ರಾಜ್ಯದಲ್ಲಿ ವೋಟ್ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ. ಬಿಹಾರ, ಬಂಗಾಳದ ಬಳಿಕ ಈಗ ತಮಿಳುನಾಡಲ್ಲಿ ಎಸ್ಐಆರ್ ಮೂಲಕ 97 ಲಕ್ಷ ವೋಟ್ ಡಿಲೀಟ್ ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ. ತಮಿಳುನಾಡಿನಲ್ಲಿ 97 ಲಕ್ಷ ವೋಟ್ ಡಿಲೀಟ್. ದೇಶಾದ್ಯಂತ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಭಾರತೀಯ ಚುನಾವಣಾ ಆಯೋಗ 2026ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳು ಸೇರಿದಂತೆ 10ರಿಂದ 15 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದು ಈಗ ತಮಿಳುನಾಡು, ಗುಜರಾತ್ ಸೇರಿ ಕೆಲ ರಾಜ್ಯದಲ್ಲಿ ಮೊದಲ ಹಂತದ ಮತಪಟ್ಟಿ ಪರಿಷ್ಕರಣೆಯ ಅಂಕಿಅಂಶವನ್ನು ಆಯೋಗ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿಗಳಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಎಸ್ಐಆರ್ ಹಂತ 1ರ ನಂತರ ತಮಿಳುನಾಡಿನ ಮತದಾರರ ಪಟ್ಟಿಯಿಂದ 97 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಈ ಪ್ರಕ್ರಿಯೆಗೂ ಮುನ್ನ ಪಟ್ಟಿಯಲ್ಲಿ 6.41 ಲಕ್ಷ ಕೋಟಿ ಮತದಾರರಿದ್ದರು ಮತ್ತು ಈಗ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 5.43 ಲಕ್ಷ ಕೋಟಿ ಜನರಿಗೆ ಮಾತ್ರ ಮತ ಚಲಾಯಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಅಳಿಸಲಾದ ಪಟ್ಟಿಯಲ್ಲಿ ಸತ್ತವರು ಸುಮಾರು 27 ಲಕ್ಷ, ರಾಜ್ಯದಿಂದ ಹೊರಗೆ ಸ್ಥಳಾಂತರಗೊಂಡವರು 66 ಲಕ್ಷ ಮಂದಿ ಸೇರಿದ್ದಾರೆ. ಅಲ್ಲದೆ ಇದರಲ್ಲಿ ಸುಮಾರು 3.4 ಲಕ್ಷ ಹೆಸರು 2 ಬಾರಿ ನೋಂದಾಯಿಸಲಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದೊಳಗೆ 6 ವಿಧಾನಸಭಾ ಕ್ಷೇತ್ರಗಳಿದ್ದು ಅವುಗಳಲ್ಲಿ 5 ಪ್ರಸ್ತುತ ವಿರೋಧ ಪಕ್ಷದ ಎಐಎಡಿಎಂಕೆ ಮತ್ತು 6ನೇಯದು ಅದರ ಮಿತ್ರ ಪಕ್ಷ ಬಿಜೆಪಿಯ ಪ್ರಾಬಲ್ಯದಲ್ಲಿದೆ. ಇನ್ನು 22 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಚೆನ್ನೈಯಲ್ಲಿ ಈಗ 26 ಲಕ್ಷ ಮಾನ್ಯ ಮತದಾರರಿದ್ದಾರೆ. ಈಗ ದೇಶಾದ್ಯಂತ ವಿರೋಧದ ನಡುವೆ ಎಸ್ಐಆರ್ ಕೆಲಸ ನಡೀತಾ ಇದ್ದು ಬಂಗಾಳನಲ್ಲಿಯೂ 58 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಹೀಗೆ ಒಂದೊಂದೇ ರಾಜ್ಯದಲ್ಲಿ ವೋಟ್ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ. ಬಿಹಾರ, ಬಂಗಾಳದ ಬಳಿಕ ಈಗ ತಮಿಳುನಾಡಲ್ಲಿ ಎಸ್ಐಆರ್ ಮೂಲಕ 97 ಲಕ್ಷ ವೋಟ್ ಡಿಲೀಟ್ ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ. ತಮಿಳುನಾಡಿನಲ್ಲಿ 97 ಲಕ್ಷ ವೋಟ್ ಡಿಲೀಟ್. ದೇಶಾದ್ಯಂತ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಭಾರತೀಯ ಚುನಾವಣಾ ಆಯೋಗ 2026ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳು ಸೇರಿದಂತೆ 10ರಿಂದ 15 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದು ಈಗ ತಮಿಳುನಾಡು, ಗುಜರಾತ್ ಸೇರಿ ಕೆಲ ರಾಜ್ಯದಲ್ಲಿ ಮೊದಲ ಹಂತದ ಮತಪಟ್ಟಿ ಪರಿಷ್ಕರಣೆಯ ಅಂಕಿಅಂಶವನ್ನು ಆಯೋಗ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿಗಳಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಎಸ್ಐಆರ್ ಹಂತ 1ರ ನಂತರ ತಮಿಳುನಾಡಿನ ಮತದಾರರ ಪಟ್ಟಿಯಿಂದ 97 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಈ ಪ್ರಕ್ರಿಯೆಗೂ ಮುನ್ನ ಪಟ್ಟಿಯಲ್ಲಿ 6.41 ಲಕ್ಷ ಕೋಟಿ ಮತದಾರರಿದ್ದರು ಮತ್ತು ಈಗ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 5.43 ಲಕ್ಷ ಕೋಟಿ ಜನರಿಗೆ ಮಾತ್ರ ಮತ ಚಲಾಯಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಅಳಿಸಲಾದ ಪಟ್ಟಿಯಲ್ಲಿ ಸತ್ತವರು ಸುಮಾರು 27 ಲಕ್ಷ, ರಾಜ್ಯದಿಂದ ಹೊರಗೆ ಸ್ಥಳಾಂತರಗೊಂಡವರು 66 ಲಕ್ಷ ಮಂದಿ ಸೇರಿದ್ದಾರೆ. ಅಲ್ಲದೆ ಇದರಲ್ಲಿ ಸುಮಾರು 3.4 ಲಕ್ಷ ಹೆಸರು 2 ಬಾರಿ ನೋಂದಾಯಿಸಲಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದೊಳಗೆ 6 ವಿಧಾನಸಭಾ ಕ್ಷೇತ್ರಗಳಿದ್ದು ಅವುಗಳಲ್ಲಿ 5 ಪ್ರಸ್ತುತ ವಿರೋಧ ಪಕ್ಷದ ಎಐಎಡಿಎಂಕೆ ಮತ್ತು 6ನೇಯದು ಅದರ ಮಿತ್ರ ಪಕ್ಷ ಬಿಜೆಪಿಯ ಪ್ರಾಬಲ್ಯದಲ್ಲಿದೆ. ಇನ್ನು 22 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಚೆನ್ನೈಯಲ್ಲಿ ಈಗ 26 ಲಕ್ಷ ಮಾನ್ಯ ಮತದಾರರಿದ್ದಾರೆ. ಈಗ ದೇಶಾದ್ಯಂತ ವಿರೋಧದ ನಡುವೆ ಎಸ್ಐಆರ್ ಕೆಲಸ ನಡೀತಾ ಇದ್ದು ಬಂಗಾಳನಲ್ಲಿಯೂ 58 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಹೀಗೆ ಒಂದೊಂದೇ ರಾಜ್ಯದಲ್ಲಿ ವೋಟ್ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ. ಬಿಹಾರ, ಬಂಗಾಳದ ಬಳಿಕ ಈಗ ತಮಿಳುನಾಡಲ್ಲಿ ಎಸ್ಐಆರ್ ಮೂಲಕ
97 ಲಕ್ಷ ವೋಟ್ ಡಿಲೀಟ್ ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ. ತಮಿಳುನಾಡಿನಲ್ಲಿ 97 ಲಕ್ಷ ವೋಟ್ ಡಿಲೀಟ್. ದೇಶಾದ್ಯಂತ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಯುತ್ತಾ ಇದೆ. ಭಾರತೀಯ ಚುನಾವಣಾ ಆಯೋಗ 2026ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗಳು ಸೇರಿದಂತೆ 10 ರಿಂದ 15 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸ್ತಾ ಇದ್ದು, ಈಗ ತಮಿಳುನಾಡು, ಗುಜರಾತ್ ಸೇರಿ ಕೆಲ ರಾಜ್ಯದಲ್ಲಿ ಮೊದಲ ಹಂತದ ಮತಪಟ್ಟಿ ಪರಿಷ್ಕರಣೆಯ ಅಂಕಿಅಂಶವನ್ನು ಆಯೋಗ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿಗಳಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಎಸ್ಐಆರ್ ಹಂತ 1ರ ನಂತರ ತಮಿಳುನಾಡಿನ ಮತದಾರರ ಪಟ್ಟಿಯಿಂದ 97 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಈ ಪ್ರಕ್ರಿಯೆಗೂ ಮುನ್ನ ಪಟ್ಟಿಯಲ್ಲಿ 6.41 ಲಕ್ಷ ಕೋಟಿ ಮತದಾರರಿದ್ದರು ಮತ್ತು ಈಗ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 5.43 ಲಕ್ಷ ಕೋಟಿ ಜನರಿಗೆ ಮಾತ್ರ ಮತ ಚಲಾಯಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಅಳಿಸಲಾದ ಪಟ್ಟಿಯಲ್ಲಿ ಸತ್ತವರು ಸುಮಾರು 27 ಲಕ್ಷ, ರಾಜ್ಯದಿಂದ ಹೊರಗೆ ಸ್ಥಳಾಂತರಗೊಂಡವರು 66 ಲಕ್ಷ ಮಂದಿ ಸೇರಿದ್ದಾರೆ. ಅಲ್ಲದೆ ಇದರಲ್ಲಿ ಸುಮಾರು 3.4 ಲಕ್ಷ ಹೆಸರು 2 ಬಾರಿ ನೋಂದಾಯಿಸಲಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದೊಳಗೆ 6 ವಿಧಾನಸಭಾ ಕ್ಷೇತ್ರಗಳಿದ್ದು, ಅವುಗಳಲ್ಲಿ 5 ಪ್ರಸ್ತುತ ವಿರೋಧ ಪಕ್ಷದ ಎಐಎಡಿಎಂಕೆ ಮತ್ತು 6ನೇಯದು ಅದರ ಮಿತ್ರ ಪಕ್ಷ ಬಿಜೆಪಿಯ ಪ್ರಾಬಲ್ಯದಲ್ಲಿದೆ. ಇನ್ನು 22 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಚೆನ್ನೈಯಲ್ಲಿ ಈಗ 26 ಲಕ್ಷ ಮಾನ್ಯ ಮತದಾರರಿದ್ದಾರೆ. ಈಗ ದೇಶಾದ್ಯಂತ ವಿರೋಧದ ನಡುವೆ ಎಸ್ಐಆರ್ ಕೆಲಸ ನಡೀತಾ ಇದ್ದು, ಬಂಗಾಳದಲ್ಲಿಯೂ 58 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಹೀಗೆ ಒಂದೊಂದೇ ರಾಜ್ಯದಲ್ಲಿ ವೋಟ್ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.